ಭಾರತ ಮತ್ತು ಪಾಕಿಸ್ತಾನ ನಡುವಿನ ಪಂದ್ಯ ಅಂದ್ರೇನೆ ಹಾಗೆ. ಅಲ್ಲಿ ಇರೋವಷ್ಟು ಜಿದ್ದಾಜಿದ್ದಿ, ಬಿಸಿ, ಪ್ರತಿಷ್ಠೆ, ಅಗ್ರೆಷನ್, ಅಟ್ಯಾಚ್ಮೆಂಟ್ ಇನ್ಯಾವ ಮ್ಯಾಚ್ಗಳಲ್ಲೂ ಕೂಡ ನೋಡೋಕೆ ಸಾಧ್ಯನೇ ಇಲ್ಲ. ಇದೀಗ ಮತ್ತೊಮ್ಮೆ ಉಭಯ ತಂಡಗಳು ಚಾಂಪಿಯನ್ಸ್ ಟ್ರೋಫಿ ಟೂರ್ನಿ ಮೂಲಕ ಎದುರು ಬದರಾಗ್ತಾ ಇದ್ದಾರೆ. ಇದೇ ತಿಂಗಳಲ್ಲೇ ದುಬೈನಲ್ಲಿ ಹೈ ವೋಲ್ಟೇಜ್ ಫೈಟ್ ನಡೆಯಲಿದೆ. ವಿಷಯ ಏನಪ್ಪಾ ಅಂದ್ರೆ, ಭಾರತ ಮತ್ತು ಪಾಕಿಸ್ತಾನ ಪಂದ್ಯಕ್ಕೆ ಅದೆಷ್ಟು ಡಿಮ್ಯಾಂಡ್ ಶುರುವಾಗಿದೆ ಅಂದ್ರೆ ಟಿಕೆಟ್ನಲ್ಲಿ ಚರಿತ್ರೆಯನ್ನೇ ಸೃಷ್ಟಿಸಿದೆ. ಅದು ಹೇಗೆ ಅನ್ನೋದನ್ನೇ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಸದ್ಯ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ T20 ಸರಣಿ ಮುಗಿದಿದ್ದು ಇನ್ನೇನು ಏಕದಿನ ಸರಣಿ ಆರಂಭ ಆಗಲಿದೆ. ಈ 3 ಪಂದ್ಯಗಳ ಸರಣಿ ಫೆಬ್ರವರಿ 6ರಿಂದ ಶುರುವಾಗಲಿದೆ. ಆ ಬಳಿಕ ಕ್ರಿಕೆಟ್ ಲೋಕವೇ ಕಾಯ್ತಿರುವಂತ ಚಾಂಪಿಯನ್ಸ್ ಟ್ರೋಫಿ ಆರಂಭವಾಗಲಿದೆ. ಅದರಲ್ಲೂ ಕೂಡ ಭಾರತ ಪಾಕಿಸ್ತಾನದ ನಡುವಿನ ಪಂದ್ಯಕ್ಕೆ ಕೋಟ್ಯಂತರ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಈಗಾಗಲೇ ಉಭಯ ತಂಡಗಳ ನಡುವಿನ ಹೈ ವೋಲ್ಟೇಜ್ ಕದನಕ್ಕೆ ಟಿಕೆಟ್ಗಳು ಕೂಡ ಮಾರಾಟವಾಗಿದ್ದು ಜಸ್ಟ್ 1 ಗಂಟೆಯಲ್ಲೇ ಎಲ್ಲಾ ಟಿಕೆಟ್ಸ್ ಕೂಡ ಸೋಲ್ಡ್ ಔಟ್ ಆಗಿವೆ. ಭಾರತ ಮತ್ತು ಪಾಕ್ ಪಂದ್ಯದ ಟಿಕೆಟ್ಗೆ ಮುಗಿಬಿದ್ದ ಫ್ಯಾನ್ಸ್. ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿಯಲ್ಲಿ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಹೈ ವೋಲ್ಟೇಜ್ ಪಂದ್ಯ ದುಬೈನಲ್ಲಿ ಫೆಬ್ರವರಿ 23ರಂದು ನಡೆಯಲಿದೆ. ಕೆಲ ಕ್ರಿಕೆಟ್ ಫ್ಯಾನ್ಸ್ ಅಂತೂ ಉಭಯ ರಾಷ್ಟ್ರಗಳ ನಡುವಿನ ಪಂದ್ಯವನ್ನ ಮೈದಾನದಲ್ಲೇ ಹೋಗಿ ನೋಡಬೇಕು ಅಂತ ತುದಿಗಾಲಲ್ಲಿ ನಿಂತಿದ್ದಾರೆ. ಅಂತಾರಾಷ್ಟ್ರೀಯ ಕ್ರಿಕೆಟ್ ಕೌನ್ಸಿಲ್ ಫೆಬ್ರವರಿ 3ರಂದು ಟಿಕೆಟ್ ಮಾರಾಟದ ಘೋಷಣೆಯನ್ನ ಮಾಡಿತ್ತು. ಹೀಗೆ ಘೋಷಣೆ ಆಗಿದ್ದೇ ತಡ ಟಿಕೆಟ್ಗಳನ್ನ ಖರೀದಿ ಮಾಡೋಕೆ ಅಭಿಮಾನಿಗಳು ಮುಗಿಬಿದ್ದಿದ್ದಾರೆ. ವರದಿಗಳ ಪ್ರಕಾರ ಅನೌನ್ಸ್ ಆದ ಕೇವಲ 1 ಗಂಟೆಯೊಳಗೆ ಎಲ್ಲಾ ಟಿಕೆಟ್ಸ್ ಕೂಡ ಮಾರಾಟವಾಗಿವೆ. ಅಷ್ಟರಲ್ಲಿ ಡಿಜಿಟಲ್ ಫೋರ್ಟ್ನಲ್ಲಿ ಸುಮಾರು 1.5 ಲಕ್ಷಕ್ಕೂ ಹೆಚ್ಚು ಅಭಿಮಾನಿಗಳು ಭಾರತ ಮತ್ತು ಪಾಕಿಸ್ತಾನ ನಡುವಿನ ಪಂದ್ಯದ ಟಿಕೆಟ್ಗಾಗಿ ಕ್ಯೂನಲ್ಲಿದ್ರು ಎನ್ನಲಾಗಿದೆ. 2017ರ ಫೈನಲ್ ಸೇಡು ತೀರಿಸಿಕೊಳ್ಳುತ್ತಾ ಭಾರತ. ಪಾಕಿಸ್ತಾನದ ಆತಿಥ್ಯದಲ್ಲಿ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ನಡೀತಾ ಇದೆ. ಫೆಬ್ರವರಿ 19ರಿಂದ ಟೂರ್ನಿ ಆರಂಭವಾದ್ರೆ ಮಾರ್ಚ್ 9ರಂದು ಫೈನಲ್ ಪಂದ್ಯದ ಮೂಲಕ ಟೂರ್ನಿಗೆ ತೆರೆ ಬೀಳುತ್ತೆ. ಹೈಬ್ರಿಡ್ ಮಾದರಿಯಲ್ಲಿ ನಡೀತಾ ಇರುವಂತಹ ಚಾಂಪಿಯನ್ಸ್ ಟ್ರೋಫಿಯ 9ನೇ ಆವೃತ್ತಿ ಇದು. ಇದಕ್ಕೂ ಮುನ್ನ ಚಾಂಪಿಯನ್ಸ್ ಟ್ರೋಫಿಯ 8 ಆವೃತ್ತಿಗಳನ್ನು ಆಡಲಾಗಿದೆ. ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಪಾಕಿಸ್ತಾನ ಹಾಲಿ ಚಾಂಪಿಯನ್ ಕೂಡ ಹೌದು. ಕೊನೆಯ ಬಾರಿಗೆ ಅಂದ್ರೆ 2017ರಲ್ಲಿ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿ ನಡೆದಿತ್ತು. ಫೈನಲ್ ಪಂದ್ಯದಲ್ಲಿ ಟೀಂ ಇಂಡಿಯಾವನ್ನ ಸೋಲಿಸಿದಂತ ಪಾಕಿಸ್ತಾನ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡಿತ್ತು. ಮೊದಲು ಬ್ಯಾಟಿಂಗ್ ಮಾಡಿದ್ದಂತ ಪಾಕಿಸ್ತಾನ ಆವತ್ತಿನ ಪಂದ್ಯದಲ್ಲಿ 50 ಓವರ್ಗಳಲ್ಲಿ 4 ವಿಕೆಟ್ ನಷ್ಟಕ್ಕೆ 338 ರನ್ಗಳನ್ನ ಕಲೆ ಹಾಕಿತ್ತು. ಇದಕ್ಕೆ ಉತ್ತರವಾಗಿ ಟೀಂ ಇಂಡಿಯಾ ಬ್ಯಾಟಿಂಗ್ ಎಳೆದಿತ್ತು. ಆದ್ರೆ 30.3 ಓವರ್ಗಳು ಕಳೆಯುವಷ್ಟರಲ್ಲೇ 158 ರನ್ ಗಳಿಸಿ ಟೀಂ ಇಂಡಿಯಾದ ಆಟಗಾರರೆಲ್ಲ ಆಲ್ಔಟ್ ಆಗಿದ್ರು. ಬಟ್ ಈ ಸಲ ಹಿಂದಿನ ಸೋಲಿನ ಸೇಡನ್ನ ತೀರಿಸಿಕೊಳ್ಳೋಕೆ ಟೀಂ ಇಂಡಿಯಾ ಪ್ಲಾನ್ ಅನ್ನ ಮಾಡಿಕೊಳ್ತಾ ಇದೆ. ಇನ್ನು ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಒಟ್ಟಾರೆಯಾಗಿ 8 ತಂಡಗಳು ಭಾಗಿಯಾಗ್ತಾ ಇದ್ದು 2 ಗುಂಪುಗಳಾಗಿ ಆಡಲಿವೆ. ಭಾರತ ಲೀಗ್ ಹಂತದಲ್ಲಿ 3 ಪಂದ್ಯಗಳನ್ನು ಆಡಲಿದೆ. ಫೆಬ್ರವರಿ 20ರಂದು ಭಾರತ ವರ್ಸಸ್ ಬಾಂಗ್ಲಾದೇಶ ನಡುವೆ ಕದನ ನಡೆದ್ರೆ ಫೆಬ್ರವರಿ 23ರಂದು ಇಡೀ ಕ್ರಿಕೆಟ್ ಲೋಕವೇ ಕಾಯ್ತಾ ಇರುವಂತ ಭಾರತ ವರ್ಸಸ್ ಪಾಕಿಸ್ತಾನ ನಡುವಿನ ಫೈಟ್ ನಡೆಯುತ್ತೆ. ಇನ್ನು ಮಾರ್ಚ್ 2ರಂದು ಭಾರತ ವರ್ಸಸ್ ನ್ಯೂಜಿಲೆಂಡ್ ಮ್ಯಾಚ್ ಇರಲಿದೆ. ಭಾರತದ ಕಾಲಮಾನ ಮಧ್ಯಾಹ್ನ 2:30ಕ್ಕೆ ಮ್ಯಾಚ್ಗಳು ಶುರುವಾಗಲಿವೆ. ಅಸಲಿಗೆ ಐಸಿಸಿ ಟೂರ್ನಿ ಆಯೋಜನೆಗೊಂಡಿರೋದು ಪಾಕಿಸ್ತಾನದಲ್ಲೇ ಆದ್ರೂ ಕೂಡ ದುಬೈನಲ್ಲಿ ನಡೆಯಲಿರುವಂತಹ ಭಾರತ ವರ್ಸಸ್ ಪಾಕಿಸ್ತಾನ ಪಂದ್ಯದ ಮೇಲೆಯೇ ಎಲ್ಲರ ದೃಷ್ಟಿ ನೆಟ್ಟಿದೆ. ಇದಕ್ಕೆ ಮತ್ತೊಂದು ಉದಾಹರಣೆಯೇ ಟಿಕೆಟ್ ಸೋಲ್ಡ್ ಔಟ್. ನಮಸ್ಕಾರ.